ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತ ಅಂದರೆ, ನಮ್ಮ ಬಿಗ್ ಬಾಸ್ 12 ಫಸ್ಟ್ ಫಿನಾಲೆ ನಡೀತಾ ಇದೆ. ಸೊ ಈ ಒಂದು ಫಸ್ಟ್ ಫಿನಾಲೆ ಇದೇ ವಾರ ಆಗ್ತಾ ಇರೋವಂಥದ್ದು. ಶನಿವಾರ ಭಾನುವಾರ ಒಂದು ಫೈನಲ್ ಗ್ರ್ಯಾಂಡ್ ಫಿನಾಲೆ, ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಸೊ ಫೈನಲಿಸ್ಟ್ ಯಾರ್ಯಾರು ಇದ್ದಾರೆ, ಸೊ ಆ ಫೈನಲಿಸ್ಟಲ್ಲಿ ಗೆಲ್ಲೋರು ಯಾರು, ಮತ್ತೆ ಮನೆಯಿಂದ ಹೊರಗಡೆ ಹೋಗೋರು ಯಾರು, ಹೊರಗಡೆಯಿಂದ ಮತ್ತೆ ಬಿಗ್ ಬಾಸ್ 12ಗೆ ಒಳಗಡೆಗೆ ಬರೋರು ಯಾರು, ಇದೆಲ್ಲದು ಕೂಡ ಕನ್ಫ್ಯೂಷನ್ಸ್ ಎಲ್ಲ ಇದೀನಿ ಅಂತಾನೆ ಹೇಳ್ಬೋದು. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರೋಮೋದಲ್ಲಿ ಹೇಳಿದ ಪ್ರಕಾರ ನಿಜವಾಗ್ಲೂ ಈ ಬಿಗ್ ಬಾಸ್ 12 ಅನ್ನೋದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳೇ ಜಾಸ್ತಿ ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾನೆ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಫಿನಾಲೆಯ ಒಂದು ವೈಬ್ಸ್ ಏನಿದೆ ಸಕ್ಕದಾಗಿದೆ. ನಮ್ಮ ಕಿಚ್ಚ ಸರ್ನ ಒಂದು ಲುಕ್ ನೋಡೋಕೆ ನಾವಂತೂ ಕಾಯ್ತಾ ಇದ್ದೀವಿ. ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಮತ್ತೆ ಏನು ಅರ್ಧ ಜನನ ವಾಪಸ್ ತಗೊಂಡೋಗಿ ಮತ್ತೆ ಬೇರೆ ಅರ್ಧ ಜನನ ವಾಪಸ್ ತಗೊಂಬಂದು ಹಾಕ್ತೀವಿ ಅಂತ ಏನು ಹೇಳಿದ್ದಾರೆ ಕಿಚ್ಚ ಸರ್ ಹೋದ್ವಾರ. ಸೊ ಅದೇ ರೀತಿ ಮಾಡುವಂತಹ ಚಾನ್ಸಸ್ ಸುಮಾರಾಗಿಲ್ಲ, ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. 8 ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ಆ 8 ಜನ ನಿಜವಾಗ್ಲೂ ಕೂಡ ಜನಕ್ಕೆ ಇಷ್ಟ ಆಗುವಂಥವ್ರು ಇದ್ದಾರೆ ಅಂತಾನೆ ಅನಿಸ್ತಾ ಇದೆ. ಯಾಕೆಂದ್ರೆ ಬಿಗ್ ಬಾಸ್ 12 ಅಂತಂದ್ರೆ ಸ್ವಲ್ಪ ಸಪ್ಪೆ, ಸ್ಟಾರ್ಟಿಂಗ್ ಇಂದ ಯಾರು ಕೂಡ ಅಂತ ಇಂಟ್ರೆಸ್ಟಿಂಗ್ ಪರ್ಸನ್ ಇಲ್ಲ, ಯಾರೋ ಮುಖ ಪರಿಚಯ ಇಲ್ದರನ್ನ ತಂದ ಹಾಕಿದ್ದಾರೆ ಅಂತ ಅನ್ನೋರೇ ಜಾಸ್ತಿ ಆಗಿದ್ರು. ಬೋರಿಂಗ್ ಆಗಿದೆ ಈ ಸಲ ಬಿಗ್ ಬಾಸ್ 12 ಅಂತ ಅನ್ನೋರಿಗೆ. ನೆಕ್ಸ್ಟ್ ಏನು ಫಸ್ಟ್ ಗ್ರ್ಯಾಂಡ್ ಫಿನಾಲೆ ಮುಗಿದ ಮೇಲೆ ಬರ್ತಾರಲ್ಲ, ಎಂಟ್ರಿ ಕೊಡ್ತಾರಲ್ಲ 8 ಜನ ಕಂಟೆಸ್ಟೆಂಟ್ಗಳು, ನಿಜವಾಗ್ಲೂ ಚಿಂದಿ ಮಾಡುವಂತಹ ಕಂಟೆಸ್ಟೆಂಟ್ಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಸೊ ಯಾರು ಕಂಟೆಸ್ಟೆಂಟ್ ಅನ್ನೋದು ಆ 8 ಕಂಟೆಸ್ಟೆಂಟ್ಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಫೈನಲಿಸ್ಟ್ ಆದಂತಹವರು ನಮ್ಮ ಸ್ಪಂದನ, ಮಾಳು ಇರ್ಬೋದು, ಅಶ್ವಿನಿ ಮೇಡಮ್ ಇರ್ಬೋದು, ಇವರೆಲ್ಲ ಫೈನಲಿಸ್ಟ್ ಆಗಿದ್ದಾರೆ. ಇದರಲ್ಲಿ ಗೆದ್ದವ್ರು ಉಳ್ಕೋತಾರ ಅಥವಾ ಹೋಗ್ತಾರ? ಅವರು ಕೂಡ ಅರ್ಧ ಫೈನಲಿಸ್ಟ್ ಆಗಿರೋರೆಲ್ಲ ಉಳ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಫಿನಾಲೆವರೆಗೂ ಇರ್ತಾರ? ಇದೆಲ್ಲದಕ್ಕೂ ಕೂಡ ಉತ್ತರ ಗ್ರ್ಯಾಂಡ್ ಫಿನಾಲೆ ಸಿಗುತ್ತೆ. ಸೊ ನಿಮ್ಮ ವೋಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಯಾರ್ಯಾರೆಲ್ಲ ನೀವು ಉಳಿಸ್ಬೇಕು ಅಂತಿದ್ದೀರಾ, ಧನುಷ್ ಕೋಡನ್ ಆಗಿರ್ಬೋದು, ನಿಮ್ಮ ರಕ್ಷಿತಾ ಶೆಟ್ಟಿ ಏನಾಗಿರ್ಬೋದು, ಯಾರ್ಯಾರೆಲ್ಲ ನೀವು ಉಳಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಆ ಮನೆಯಲ್ಲಿ ಖಂಡಿತ ವೋಟ್ ಮಾಡಿ ನಿಮ್ಮ ಪ್ರೀತಿಯಾದಂತಹ ಸ್ಪರ್ಧಿನ ಉಳಿಸ್ಕೊಳ್ಳಿ. ಬಿಗ್ ಬಾಸ್ ಮನೆಯಲ್ಲಿ ಓಟ್ ತುಂಬಾ ಮುಖ್ಯ ಆಗುತ್ತೆ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಹೊರಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು. ಈ ಸೀಸನ್ ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ಆ ಥರ ವಿಷಯಗಳು ನಡೀತಾ, ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳೇ ಜಾಸ್ತಿ ನಡೆಯೋದ್ರಿಂದ. ಸೊ 8 ಜನ ಹೊರಗಡೆ ಹೋಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತದೆ, 8 ಜನ ಒಳಗಡೆ ಬರ್ತಾರೆ. ಸೊ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ತುಂಬಾನೇ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಏನು ಅಂತೇಳಿ ಅಂತ ಹೇಳ್ಬಿಟ್ಟು ನಾನಂತೂ ಕಾಯ್ತಾ ಇದ್ದೀನಿ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಕ್ಕಿಂತ ಹೆಚ್ಚಾಗಿ ಹೆಂಗಿರುತ್ತೆ ಈ ಒಂದು ಫಸ್ಟ್ ಫಿನಾಲೆಯಲ್ಲಿ, ಯಾವ್ಯಾವ ರೀತಿ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶಾಕಿಂಗ್ ವಿಚಾರಗಳೇ ಜಾಸ್ತಿ ಇರುತ್ತೆ, ಎಲಿಮಿನೇಷನ್ನೇ ಜಾಸ್ತಿ ಇರುತ್ತೆ ಅನ್ನೋದು ನಮ್ಮ ಒಂದು ಥಿಂಕಿಂಗು. ನೋಡುವ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾವ ರೀತಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಇದೇ ಫಸ್ಟ್ ಅಂತ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಫಸ್ಟ್ ಟೈಮು ಈ ಒಂದು 2 ಫಿನಾಲಿನ ತಂದಿರೋಂಥದ್ದು ಟಾಪಿಕ್ನ. ಸೊ ಈ ಒಂದು ಫಸ್ಟ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಯಾರು ಹೊರಗಡೆ ಹೋಗ್ತಾರೆ, ಮತ್ತೆ ಯಾರು ಒಳಗಡೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಿಸ್ತದೆ ಈ ಒಂದು ಫಸ್ಟ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಒಂದು ಪ್ರೋಮೋ ಕೊಟ್ಟಿದ್ದಾರೆ. ಅರ್ಧ ಜನ ಒಳಗೆ ಹೋಗ್ತಾರೆ, 10 ಜನ ಒಳಗೆ ಬರ್ತಾರೆ, ಮತ್ತೆ ವೇದಿಕೆ ಸಜ್ಜಾಗಿದೆ ಅಂತಲೂ ಕೂಡ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ ಪ್ಯಾಕ್ ಆಗಿದೆ ಅಂತಲೂ ಕೂಡ ಒಂದು ಪ್ರೋಮೋ ಬಂದಿದೆ ಗ್ರ್ಯಾಂಡ್ ಫಿನಾಲೆ ಬಗ್ಗೆ. ಸೊ ಈ ವಾರ ಗ್ರ್ಯಾಂಡ್ ಫಿನಾಲೆ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅದ್ರ ಬಗ್ಗೆನೂ ಕೂಡ ರಿವ್ಯೂ ಕೊಡ್ತೀನಿ. ಇದಾಗಿತ್ತು ಗ್ರ್ಯಾಂಡ್ ಫಿನಾಲೆಯ ವೈಬ್ಸ್ ಅಂತಲೇ ಹೇಳ್ಬೋದು. ಲವ್ ಯು ಗೈಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹೇಗೆ ಅನಿಸ್ತಾ ಇದೆ ಫಸ್ಟ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಕೊನೆವರೆಗೂ ಉಳ್ಕೋತಾರೆ, ಅವ್ರಿಗೇನೆಲ್ಲ ಅಮೌಂಟ್ ಸಿಗ್ಬೋದು? ಅಮೌಂಟ್ ಅಂತೂ ಫಿಕ್ಸ್ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ನೋಡೋಣ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಏನಿಸ್ತದೆ ಈ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಬೈ ಗೈಸ್, ಲವ್ ಯು.